ಮತಯಂತ್ರ ಸಮರದಲ್ಲಿ ರಾಜ್ಯ ಸರ್ಕಾರದಿಂದ ಚೆಕ್ ಮೇಟ್ ಇಡಲಾಗಿದೆ. ಮತಗಳಿವು ಆರೋಪದ ಬೆನ್ನಲ್ಲೇ ಇವಿಎಂ ಬೇಡ ಅಂತ ಸರ್ಕಾರ ಹೇಳ್ತಾ ಇದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಸಂಪುಟ ಸಭೆ ರಾಜ್ಯದ ದೃಷ್ಟಿಯಿಂದ ಮಾರಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಗ್ನೋರೆನ್ಸ್ ರೀತಿಯಲ್ಲಿ ಆಗ್ತಾ ಇದೆ. ಇದು ತಮ್ಮ ನಾಯಕರನ್ನ ಮೆಚ್ಚಿಸುವ ಸಲುವಾಗಿ ಇವಿಎಂ ಅನ್ನು ಬಳಸಲ್ಲ ಎನ್ನುವ ನಿರ್ಧಾರವನ್ನು ಇದು ಪ್ರಕಟ ಮಾಡಿದೆ. 2023ರಲ್ಲಿ ಸರ್ಕಾರ ಗೆದ್ದು ಬಂದಿದ್ದೇ ಇವಿಎಂನ ಮೂಲಕ. ಇವಿಎಂ ಬಗ್ಗೆ ಅನುಮಾನ ಇದ್ದರೆ ವಿಧಾನಸಭೆ ವಿಸರ್ಜನೆ ಮಾಡಿಕೊಂಡು ಚುನಾವಣೆಗೆ ಹೋಗಬೇಕಾಗಿತ್ತು. ಸರ್ಕಾರದ ನಿರ್ಧಾರಕ್ಕೆ ಶಾಸಕ ಎಸ್ ಸುರೇಶ್ ಕುಮಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕ್ಯಾಬಿನೆಟ್ ಸಭೆ ಅತ್ಯಂತ ರಿಗ್ರೆಸಿವ್ ನಿರ್ಧಾರಗಳನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಗ್ನೋರೆನ್ಸ್ ಇಂದ ಕೂಡಿರುವ ನಿರ್ಧಾರಗಳನ್ನ ಕೈಗೊಂಡಿರುವ ಸಚಿವ ಸಂಪುಟ ಸಭೆ ಅಥವಾ ಒಂದು ಸಚಿವ ಸಂಪುಟ ಸಭೆ ಯಾವ ರೀತಿ ನಿರ್ಧಾರ ತಗೊಳ್ಬಾರ್ದು ಅಂತ ಇಡೀ ರಾಷ್ಟ್ರಕ್ಕೆ ಉತ್ತಮ ಉದಾಹರಣೆ ಆಗಿರುವ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಿನ್ನೆ ಆಗಿದೆ. 2 ಸಂಗತಿಗಳು. ಮೊದಲನೇದು, ಇವತ್ತು ನಾನು ನೋಡ್ತಾ ಇದ್ದೆ ಉಪಮುಖ್ಯಮಂತ್ರಿಗಳು ಇದು ಸರ್ಕಾರದ ನಿರ್ಧಾರ, ನಾವು ಮಾಡ್ತೀವಿ. ಯಾವುದೇ ಸರ್ಕಾರ ಆರೋಗ್ಯಂಟ್ ಇಂದ ಇರಬಹುದು, ಆರೋಗ್ಯನ್ಸ್ ಇರಬಾರ್ದು. ಯಾವುದೇ ಸರ್ಕಾರ ನಿರ್ಧಾರ ತಗೊಂಡ್ರೆ ಜನಸಾಮಾನ್ಯರ ಹಿತದ ದೃಷ್ಟಿಯಿಂದ ತಗೊಳ್ಬೇಕು. ಜಸ್ಟ್ ಬಿಕಾಸ್ ನಮ್ಗೆ ಮೆಜಾರಿಟಿ ಇದೆ ಅಂದ ತಕ್ಷಣ